ಕೆಲವರು ಫ್ರೀ ಅಡ್ವೈಸ್ ಕೊಡೋದು ನೋಡಿದ್ರೆ ಅಬ್ಬಬ್ಬ ಏನು ಅಡ್ವೈಸ್ ಕೊಡ್ತಾರೆ ಗುರು. ಇವ್ರು ಹೇಳುವಂಥ ಮಾತುಗಳನ್ನು ಕೇಳಿದ್ರೆ ನಮಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಅಂದರೆ ಅವರು ಹೇಳುವಂಥ ಮಾತುಗಳು ಮೇಲ್ನೋಟಕ್ಕೆ ಕಾಳಜಿ ಥರ ಕಾಣಿಸುತ್ತೆ, ಆದರೆ ಅವರ ಮನಸ್ಸಿನ ಒಳಗಡೆ ಅವರ ಮಾತುಗಳನ್ನ ನಾವು ಸ್ವಲ್ಪ ಗಮನವಿಟ್ಟು ಕೇಳಿದಾಗ ನಮಗೆ ಅದರಲ್ಲಿ ಏನೋ ಅನುಮಾನ ಬರುತ್ತೆ, ಅದರಲ್ಲಿ ಏನೋ ಒಂದು ಅಜೆಂಡಾ ಥರ ಇರುತ್ತೆ. ಇನ್ನು ಕೆಲವರು ಯಾಕಂದರೆ ಅವರು ತುಂಬ ಸೀರಿಯಸ್ ಆಗಿ ಫ್ರೀ ಅಡ್ವೈಸ್ ಕೊಡ್ತಾರೆ, ಅದನ್ನು ನಾವು ಸ್ವಲ್ಪ ಕರೆಕ್ಟಾಗಿ ನೋಟಿಸ್ ಮಾಡಬೇಕು. ಯಾಕೆ ಅಂದರೆ ಅವರು ಅವರ ಲೈಫ್ನಲ್ಲಿ ಆಗಿರುವಂಥ ಕೆಲವೊಂದು ಅನುಭವಗಳನ್ನು ನೇರವಾಗಿ ಹೇಳ್ತಾರೆ. ಇನ್ನು ಕೆಲವರು ಅವರು ಅದೆಷ್ಟು ಸ್ವೀಟಾಗಿ ಮಾತಾಡ್ತಾರೆ ಅಂದರೆ, ಏನಪ್ಪ ಇವ್ರ ಲೈಫ್ನಲ್ಲಿ ಇವ್ರಿಗೆ ಅಷ್ಟೊಂದು ಟೆನ್ಷನ್ ಇರು, ನಮ್ಮ ಬಗ್ಗೆ ಇಷ್ಟೊಂದು ಇವ್ರು ಕೇರ್ ತೊಗೊತಾ ಇದ್ದಾರಾ, ನಮ್ಮ ಕೈನಲ್ಲಿ ನಂಬೋದಕ್ಕೆ ಆಗೋದಿಲ್ಲ. ಇಂಥ ಸಿಚುವೇಶನ್ ಬಂದಾಗ ನಾವು ನೇರವಾಗಿ ಅವ್ರ ಮೇಲೆ ಅನುಮಾನ ಕೂಡ ಪಡೋದಕ್ಕೆ ಹೋಗ್ಬಾರ್ದು. ಅವರು ಹೇಳ್ತಾ ಇರುವಂಥದ್ದನ್ನ ಡೀಪಾಗಿ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋದಕ್ಕೆ ಹೋಗ್ಬಾರ್ದು. ಅಂದರೆ ಈಗ ಅವರು ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಸೀರಿಯಸ್ ಆಗಿ ಕೇಳೋದು, ಸೈಲೆಂಟಾಗಿ ಕೇಳಬೇಕು. ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ನಾನು ಯಾಕೆ ಸೈಲೆಂಟಾಗಿ ಕೇಳಬೇಕು ಅಂತ ಇದ್ದೀನಿ ಅಂದರೆ ನಮ್ಗೆ ಅದೊಂದು ಲೆಸನ್ ಥರ ಆಗ್ಬಿಡುತ್ತೆ. ಅಂದರೆ ಅವರು ಯಾವುದೋ ಒಂದು ವಿಷಯ ಅವರ ಲೈಫ್ನಲ್ಲಿ ನಡೆದಿರುವಂಥ ಯಾವುದಾದ್ರು ಒಂದು ಸೀರಿಯಸ್ ಘಟನೆ ಇದ್ದರೆ ಅದನ್ನು ಕೂಡ ನಾವು ತಗೋಬೇಕು. ಇನ್ನು ಕೆಲವರು ಅವರ ಅಜೆಂಡಾನ ನಮ್ಮ ಎದುರುಗಡೆ ನೇರವಾಗಿ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ನಾವು ತಗೋಬೇಕು. ಎರಡೂ ಕೂಡ ನಮಗೆ ಯೂಸ್ ಆಗೇ ಆಗುತ್ತೆ. ಆದರೆ ಅವರೆಲ್ಲರೂ ಆ ಒಂದು ಅಡ್ವೈಸ್ ಕೊಟ್ಟ ಮೇಲೆ ನಂಗೆ ಅನಿಸೋದು, ಏನಪ್ಪ ಇವರು ನಮ್ಮ ಲೈಫ್ನಲ್ಲಿ ನಾವು ಮಾಡಿರುವಂಥ ಯಾವಾಗಲೂ ಒನ್ ಟೈಮ್ ಮಾಡಿರುವಂಥ ತಪ್ಪನ್ನು ಅವರು ನೇರವಾಗಿ ಮತ್ತೆ ನಮ್ಮ ಎದುರುಗಡೆ ಹೇಳ್ತಾರೆ. ನೋಡಿ, ಇದಕ್ಕಿಂತ ಮೊದಲು ನಾನು ನಿಮಗೆ ಹೇಳಿದ್ದೆ, ತಪ್ಪು ಮಾಡೋಕ್ಕಿಂತ ಮೊದಲೇ ನಾನು ಒನ್ ಟೈಮ್ ವಾರ್ನಿಂಗ್ ಕೊಟ್ಟಿದ್ದೆ, ಆದರೆ ನೀವು ನನ್ನ ಮಾತು ಕೇಳಿಲ್ವಲ್ಲ ಅಂತ ಹೇಳ್ತಾರೆ. ಅಂದರೆ 1-2 ಇನ್ಸಿಡೆಂಟ್ ಅಲ್ಲ, 10-15 ಇನ್ಸಿಡೆಂಟ್ಗಳು ಅವರು ಪದೇ ನಮ್ಮ ಮೇಲೆ ನೇರವಾಗಿ ದಾಳಿ ನಡೆಸ್ತಾ ಇರ್ತಾರೆ. ಅಂದರೆ ನಮಗೆ ಸಹಾಯ ಮಾಡೋ ನೆಪದಲ್ಲಿ ನಮಗೆ ಇಂಡೈರೆಕ್ಟ್ ಆಗಿ ರೋಸ್ಟ್ ಕೂಡ ಮಾಡ್ತಾ ಇರ್ತಾರೆ. ಈ ಥರ ಯಾರಾದರೂ ನನಗೆ ಹೇಳ್ತಾ ಇದ್ರೆ ನಾನು ಅವ್ರಿಗೆ ನೇರವಾಗಿ ಹೇಳ್ಬಿಡ್ತೀನಿ, ನೋಡಿ ಗುರು, ಮೊನ್ನೆ ರಾತ್ರಿ ನಾನು ಮನೆಗೆ ಬರುವಾಗ ಲೇಟ್ ಆಯಿತು, ಆ ಸಮಯದಲ್ಲಿ ನೀವು ಅಡ್ವೈಸ್ ಕೊಡೋರು, ನೀವು ನನಗೆ ಬಂದು ಸ್ವಲ್ಪ ಸಹಾಯ ಮಾಡಿದರೆ ಚೆನ್ನಾಗಿರ್ತಾ ಇತ್ತಲ್ಲ, ಯಾಕೆ ಬಂದಿಲ್ಲಲ್ಲ ಅಂತ ನಾನು ಅವ್ರಿಗೆ ಅಡ್ವಾಂಟೇಜ್ ಆಗಿ ತೊಗೊಂಡ್ಬಿಟ್ಟು, ಅಡ್ವಾಂಟೇಜ್ ಅನ್ನೋಕ್ಕಿಂತ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಯಾಕೆ ಗೊತ್ತಾ, ಅವ್ರ ಜೊತೆಗೆ ನಾವು ಸ್ವಲ್ಪ ಜಾಸ್ತಿ ಓಪನ್ ಆಗ್ಬಿಟ್ರೆ ಅವರು ನಮ್ಮನ್ನು ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟು ಅಡ್ವೈಸ್ ಕೊಡೋ ನೆಪದಲ್ಲಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಬಿಡ್ತಾರೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಯಾರು ಫ್ರೀ ಅಡ್ವೈಸ್ ಕೊಡ್ತಾ ಇದ್ದಾರೆ ಅಂದರೆ ಅವರನ್ನು ನಾನು ಕಂಪ್ಲೀಟಾಗಿ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀನಿ. ನಾನು ಅವ್ರಿಗೆ ನೇರವಾಗಿ ಹೇಳ್ಬಿಡ್ತೀನಿ ಫೇಸ್ ಟು ಫೇಸ್, ಹೌದು ನಾನು ಆ ಒಂದು ಟೈಮಲ್ಲಿ ತುಂಬ ಕಷ್ಟದಲ್ಲಿದ್ದೆ, ಅವಾಗ ಯಾಕೆ ಬಂದಿಲ್ಲ ಅಂತೇಳಿ ಈ ಥರದ 10-15 ಸಿಚುವೇಶನ್ಸ್ಗಳ ಬಗ್ಗೆ ಅವ್ರಿಗೆ ನೇರವಾಗಿ ಹೇಳ್ಬಿಡ್ತೀನಿ. ಆಗ ಅವರು ಸ್ವಲ್ಪ ಅಲರ್ಟ್ ಆಗಿಬಿಡ್ತಾರೆ, ಓ ಇನ್ನು ಇವ್ರ ಹತ್ರ ನನ್ನ ಅಡ್ವೈಸ್ಗಳು ನಡೆಯೋದಿಲ್ಲ ಅಂತೇಳಿ. ಪ್ರತಿಯೊಬ್ಬರು ಲೈಫ್ನಲ್ಲೂ ನಡೀತಾ ಇರುತ್ತೆ. ಅಂದರೆ ಇನ್ನು ಕೆಲವರು ಲೈಫ್ನಲ್ಲಿ ಅವರ ಜೀವನನೇ ಸತ್ಯನಾಶ ಮಾಡಿರ್ತಾರೆ, ಆದರೆ ಬೇರೆ ದಾರಿ ಇಲ್ಲ ರೀ. ಇವರನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದಕ್ಕೆ ಯಾರಿಗೂ ಇನ್ನೂ ಸೊಲ್ಯೂಷನ್ ಸಿಕ್ಕಿಲ್ಲ. ಆದರೆ ನನಗೇನೋ ಹೇಗೋ ಒಟ್ಟಿನಲ್ಲಿ ಒಂದು ಒಳ್ಳೆ ಸೊಲ್ಯೂಷನ್ ಸಿಕ್ಬಿಟ್ಟಿದೆ. ಅಂದರೆ ನಾನು ಅವ್ರಿಗೆ ಎಷ್ಟೋ ಮಾತುಗಳನ್ನು ಯಾವಾಗ ಹೇಳಬೇಕು, ಯಾವಾಗ ಹೇಳಬಾರ್ದು ಅನ್ನೋದನ್ನ ಅವ್ರ ಎದುರುಗಡೆ ಮಾತಾಡುವಾಗ ಜಾಸ್ತಿ ಓಪನ್ ಅಪ್ ಆಗಿರೋದಿಲ್ವಲ್ಲ, ಯಾವಾಗಲಾದ್ರೂ ಅವರು ನನಗೆ ಫ್ರೀ ಅಡ್ವೈಸ್ ಕೊಡೋದಕ್ಕೆ ಬಂದು ನನಗೆ ನೇರವಾಗಿ ದಾಳಿ ಮಾಡುವಾಗ ನನ್ನ ಮನಸ್ಸಲ್ಲಿ ಇರೋದು ಇಲ್ಲದೆ ಇರೋದು ಎಲ್ಲದನ್ನು ತೊಗೊಂಡ್ಬಿಟ್ಟು ನೇರವಾಗಿ ಅವರಿಗೆ ಪೂರ್ತಿ ಹೇಳ್ಬಿಡ್ತೀನಿ. ಒನ್ ಟೈಮ್ ಹೇಳಿದ್ರೆ ಮತ್ತೆ ಅವರು ನೆಕ್ಸ್ಟ್ ಟೈಮ್ ಅಡ್ವೈಸ್ ಕೊಡುವಾಗ ಸ್ವಲ್ಪ ಹುಷಾರಾಗಿರ್ತಾರೆ. ಯಾಕೆ ಗೊತ್ತಾ, ಅವರು ಹೇಳಿರುವಂಥ ಮಾತಿಗೆ ಕರೆಕ್ಟಾಗಿ ನಾವು ರಿಯಾಕ್ಷನ್ ಕೊಟ್ಟರೆ ಆಗ ಅವರು ಮಾತಾಡುವಾಗ ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡ್ತಾರೆ. ಯಾಕೆ ಗೊತ್ತಾ, ಅವ್ರು ಹೇಳುವಂಥ ಪ್ರತಿಯೊಂದು ಮಾತನ್ನು ನಾವು ಕರೆಕ್ಟಾಗಿ ಡಿಕೋಡ್ ಮಾಡ್ತಾ ಇರ್ತೀವಿ. ಒನ್ ಟೈಮ್ ಅದನ್ನು ಡಿಕೋಡ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರೆ ಸಾಕು ರೀ. ಇನ್ನು ಪೂರ್ತಿ ಲೈಫ್ನಲ್ಲಿ ಯಾರೂ ನಮಗೆ ನೇರವಾಗಿ ಅಡ್ವೈಸ್ ಕೊಡೋ ಲೆಕ್ಕದಲ್ಲಿ ದಾಳಿ ನಡೆಸೋದಿಲ್ಲ. ಅಂದರೆ ಅವರ ಎಲ್ಲ ಫ್ರಸ್ಟ್ರೇಷನ್ನ ನಮ್ಮ ತಲೆ ಮೇಲೆ ತೊಗೊಂಬಂದ್ಬಿಟ್ಟು ಹಾಕಿ ಅವರು ರಿಲ್ಯಾಕ್ಸ್ ಆಗೋದಕ್ಕೆ ನೋಡ್ತಾರೆ. ಅಂದರೆ ಅವ್ರು ಹೇಳುವಂಥ ಮಾತುಗಳನ್ನು ಕೇಳಿದರೆ ನಮ್ಗೆ ಅನಿಸುತ್ತೆ, ಅಪ್ಪಪ್ಪ ಏನಪ್ಪ ಇವರು ನಮಗೆ ಇಷ್ಟೊಂದು ಕೇರ್ ಮಾಡ್ತಾರಲ್ಲ ಅಂತೇಳಿ. ಆದರೆ ಸತ್ಯ ಏನಪ್ಪ ಅಂದರೆ ಅದು ಅವ್ರಿಗೆ ಆಲ್ರೆಡಿ ರೂಢಿಯಾಗಿರುತ್ತೆ. ಯಾಕೆಂದರೆ ನಾವು ಅವ್ರಿಗೆ ತುಂಬ ಸಾರಿ ಅವರು ಮಾತಾಡಿದಾಗೆಲ್ಲ ನಾವು ಅವ್ರಿಗೆ ಅವಕಾಶ ಕೊಟ್ಟಿರ್ತೀವಿ, ನೀವೇನೇ ಹೇಳಿದ್ರು ನಾವು ಗಮನವಿಟ್ಟು ಕೇಳ್ತೀವಿ ಅಂತೇಳಿ. ಅದಕ್ಕೆ ಏನು ಮಾಡಬೇಕಂದ್ರೆ, ಆದಷ್ಟು ನಾವು ಯಾರಾದರೂ ಅಡ್ವೈಸ್ ಕೊಡೋದಕ್ಕೆ ಬಂದರೆ ಅವ್ರ ಜೊತೆಗೆ ಸ್ವಲ್ಪ ಹುಷಾರಾಗಿ ಇರೋದು ಒಳ್ಳೆಯದು. ನಾನೀಗ ಹೇಳ್ತಾ ಇರುವಂಥ ವಿಷಯ ನಿಮ್ಗೆ ಸ್ವಲ್ಪ ಹೊಸದ ಅನ್ನಿಸ್ಬೋದು, ಆದರೆ ಇದು ಪ್ರತಿಯೊಬ್ಬರು ಲೈಫ್ನಲ್ಲೂ ಹಾಕಿರುತ್ತೆ. ಇದ್ರ ಬಗ್ಗೆ ಯಾರೂ ಕೂಡ ಇನ್ನೊಬ್ಬರ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆ
ಟೈಮ್ನಲ್ಲಿ ನಮ್ಮ ಲೈಫ್ನಲ್ಲಿ ನಡೆದಿರುವಂಥ ಸಿಚುವೇಶನ್ಗಳು ಅದೇ ಥರನೇ ಇರುತ್ತೆ. ಅದನ್ನು ನಾವು ಯಾರಿಗೂ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ.